ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ಎಲ್ಲಿದ್ದೀನಿ ಅಂದರೆ ನೋಡಿ, ನಮ್ಮ ತೋಟದಲ್ಲಿದ್ದೀನಿ. ಇವತ್ತೊಂದು ಖುಷಿ ವಿಷಯ ಏನಪ್ಪ ಅಂದರೆ, ನಾವು 2 ತಿಂಗಳಿಂದ ಪ್ರಯತ್ನ ಪಟ್ಟಿದ್ದಕ್ಕೆ ಇವಾಗ ಫಲ ಸಿಗ್ತಾಯಿದೆ. ಜೋಳದಲ್ಲೆಲ್ಲ ಫುಲ್ಲಾಗಿ ತೆನೆ ಬಂದಿತ್ತು. ಸೊ ಹಾಗೆ ನೋಡೋಕ್ಕೆ ಬಂದಿದ್ದೆ. ನಿಮಗೂ ಕೂಡ ಒಂದು ಕ್ಲಿಪ್ ಹಾಕಿ ತೋರಿಸೋಣ ಅಂತ ಅನ್ನಿಸ್ತು. ಸೊ ಅದಕ್ಕೆ ವಿಡಿಯೋ ಮಾಡ್ತಿದ್ದೀನಿ. ಬನ್ನಿ, ನಮ್ಮ ತೋಟದಲ್ಲಿ ಜೋಳ ಎಲ್ಲ ಎಷ್ಟರ ಮಟ್ಟಿಗೆ ಬಂದಿದೆ ಅಂತ ಹೇಳಿ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ಲೇಟ್ ಮಾಡೋದು ಬೇಡ. ಇವಾಗ ನಾವು ಜೋಳ ನೋಡ್ಲಿಕ್ಕೆ ಹೋಗೋಣ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಇಲ್ಲಿ ಒಂದು ಜೋಳದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ, ಮೊದಲಿಗೆ ಇದು ಫಸ್ಟ್ ಜೋಳ ಬರ್ತಾ ಇರೋದು. ಇಲ್ಲಿಂದ ಸ್ಟಾರ್ಟಿಂಗಲ್ಲಿ ಎಲ್ಲಾದರೂ ನೋಡಿ ಈ ಥರ ತೆನೆ ಕಾಣ್ತಾ ಇದೆ ಅಂದರೆ ಫುಲ್ಲಾಗಿ ಎಲ್ಲದರಲ್ಲೂ ಬಂದಿದೆ ಅಂತ. ಕೆಲವೊಂದು ಚಿಕ್ಕದಿದ್ದಾವೆ, ಅವು ಲೇಟಾಗಿ ಬರ್ತವೆ. ಇನ್ನು ನೋಡಿ, ಈ ಇದರಲ್ಲಿ 2 ತೆನೆ ಬರ್ತಾಯಿದೆ, ಇಲ್ಲೊಂದು ಬರ್ತಾಯಿದೆ, ಇಲ್ಲೊಂದು ಬರ್ತಾಯಿದೆ. ಸೊ ಹಂಗೆ ಅದ್ರದ್ದು ಹೇಗಿರುತ್ತೋ ಆ ಥರ ಒಂದೊಂದರಲ್ಲಿ 2 ಬರ್ತಾಯಿದೆ, ಒಂದೊಂದರಲ್ಲಿ ಒಂದೊಂದು ಬರ್ತಾಯಿದೆ. ಸೊ ಹೊರಗಡೆಯಿಂದ ನಿಂತ್ಕೊಂಡು ನೋಡಿದ್ರೆ ಈ ಹೂವು ಇದೆಯಲ್ಲ, ಇದು ಒಳ್ಳೆ ಏನು ಹೇಳ್ತಾರೆ, ಗೋಧುವೆದು ಇದು ಸಿಗುತ್ತಲ್ಲ, ಆ ಥರ ಹೊರಗಡೆಯಿಂದ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇರುತ್ತೆ. ನಾನು ನೀರು ಹಾಕ್ಬಿಟ್ಟು ಹೋಗಿ 4 ದಿನ ಆಗಿತ್ತು, ಬಂದಿದ್ದಿಲ್ಲ. ಸೊ ಇವತ್ತು ನೋಡೋಣ ಅಂಥೇಳಿ ಬಂದೆ. ಎಲ್ಲ ಈ ಥರ ಅಲ್ಲಿಂದ ಬರ್ತಾ ಇದ್ದಂಗೆ ಈ ಥರ ಕಾಣಿಸ್ತಾ ಇತ್ತು. ಬಟ್ ನೀರು ಹಾಕೋ ದಿನ ಎಲ್ಲೋ ಒಂದೊಂದ್ರಲ್ಲಿ ಮಾತ್ರ ಕಾಣಿಸ್ತು. ಆವಾಗ ಅಂದ್ಕೊಂಡೆ ಜೋಳ ರೆಡಿ ಆಗ್ತಾಯಿದೆ ಅಂಥೇಳಿ ಅಂದ್ಕೊಂಡೆ. ಅದಾದಮೇಲೆ ನಾನು 4 ಡೇಸ್ ಬಿಟ್ಕೊಂಡು ಬಂದೆ. ಅಲ್ಲಿಂದ ನೋಡ್ತಾ ಇದ್ದಾಗಲೇ, ನಾನು ಅಲ್ಲಿ ವ್ಯೂ ನೋಡ್ತಿದ್ದಾಗಲೇ ಇಷ್ಟು ಹಿಂಗೆ ಕಾಣಿಸ್ತಾಯಿತ್ತು. ನನಗಂತೂ ಫುಲ್ ಖುಷಿ ಆಯಿತು. ಏನು ಈ ಥರ ಕಾಣಿಸ್ತಾ ಇದೆಯಲ್ಲ, ಓಕೆ ನೋಡೋಣ ಅಂಥೇಳಿ ಬಂದೆ. ಹತ್ರ ಬಂದು ನೋಡಿದ ತಕ್ಷಣ ನನಗಂತೂ ತುಂಬ ಖುಷಿ ಆಯಿತು. ಏನು ವಿಷಯ ಅಂದರೆ, ನಾನು ಸ್ಟಾರ್ಟಿಂಗ್ ಈ ಊರಿಗೆ ಬಂದಾಗ ಈ ಥರ ಬೇರೆ ಜೋಳ ಬೆಳೀತಾ ಇದ್ದಾಗ ನನಗೆ ಅಯ್ಯೋ ಎಷ್ಟು ಚೆನ್ನಾಗಿದೆ, ನಾನು ತೊಗೋಬೇಕು, ತಿನ್ನಬೇಕು ಅಂತೇಳಿ, ಕಿತ್ಕೊಂಡ್ರೆ ಏನಾದರೂ ಅಂದ್ಕೊಳ್ತಾರೋ ಏನೋ ಅಂಥೇಳಿ ಎಲ್ಲೋ ನಾನು ತೊಗೊಂಡು ಬಂದು ಇದು ಮಾಡ್ತಿದ್ದೆ. ಇವಾಗ ತಿನ್ನಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲೋ ನಾನು ಬೆಳೆದಿದ್ದು ಅಂತ ಯಾವಾಗೋ ಒಂದು ಟೈಮ್ ಒಂದನ್ನು ತೊಗೊಂಡು ತಿನ್ಬೋದು, ಅಥವಾ 1-2 ತಿನ್ಬೋದು. ಎಂಥದ್ದಾದರೂ ಅಷ್ಟೇ, ಜಾಸ್ತಿ ತಿನ್ನೋಕ್ಕಾಗಲ್ಲ. ಯಾವಾಗೋ ಒಂದೊಂದು ಟೈಮ್ ತಿನ್ಬೋದು. ಬಟ್ ಈ ಥರ ಹೊರಗಡೆಯಿಂದ ವ್ಯೂ ಕಾಣಬೇಕಾದ್ರೆ ನಂಗೆ ತುಂಬ ಖುಷಿ ಆಯಿತು. ಸೊ ಅದಕ್ಕೆ ಒಂದು ವಿಡಿಯೋ ಮಾಡ್ತಾ ಹಾಗೆ ಸ್ವಲ್ಪ ಸುತ್ತಾಡಿ ನೋಡ್ಕೊಬರೋಣ ಅಂತ ಅಂದ್ಕೊಂಡು ಬಂದೆ. ನೋಡಿ ಫ್ರೆಂಡ್ಸ್, ಎಲ್ಲದೂ ನಾನು ಅಂದ್ಕೊಳ್ತಾ ಇದ್ದೆ ತುಂಬ ಚಿಕ್ಕದಿದೆ ಹೆಂಗೆ ಅಂತೇಳಿ. ಲಾಸ್ಟ್ ಟೈಮ್ ನೀರು ಹಾಯಿಸ್ಬಿಟ್ಟು ಸ್ವಲ್ಪ ಗೊಬ್ಬರ ಹಾಕಿದ್ದು ಪ್ರಾಪರಾಗಿ ಇವಾಗೆಲ್ಲ ರೆಡಿಯಾಗಿದೆ. ಸೊ 2 ತಿಂಗಳಾಯಿತು ನಾವು ಇದನ್ನು ಹಾಕಿ. ಆವಾಗಿಂದ ಇವಾಗ ನೀರು ನೋಡಿ, ಪ್ರತಿಯೊಂದರಲ್ಲೂ ಈ ಥರ 2 ತೆನೆ ಬರ್ತಿದೆ. ಒಂದೊಂದು ತೆನೆ ಬಂದರೆ ದಪ್ಪ ಬರುತ್ತೆ, 2 ಬಂದರೆ ಸೇಮ್ ಲೈಕ್ ಇವಾಗ ಒಂದು ದಪ್ಪ ಎಷ್ಟು ಬರುತ್ತೋ ಅದಕ್ಕೆ ಸಮರ್ಥವಾಗಿ ಬರುತ್ತೆ. ಬಟ್ ಗೊತ್ತಿಲ್ಲ ಎಲ್ಲದರಲ್ಲೂ. ಅಂದರೆ ನಾವು ತುಂಬ ದೂರ ಆಗಿತ್ತು ಅಂತ ಹೇಳಿದ್ನಲ್ಲ, ಸ್ವಲ್ಪ ಜೋಳ ಅಷ್ಟು ಪ್ರಾಪರಾಗಿ ಬಂದಿರಲಿಲ್ಲ ಅಂಥೇಳಿ. ಸೊ ದೂರ ಇದೆ. ತೆನೆ ತುಂಬ ಗಿಡ ದೊಡ್ಡದಾಗಿ ಬಂದಿರೋ ಕಾರಣದಿಂದ ಅದು 2 ಜೋಳ ಒಂದೊಂದ್ರಲ್ಲಿ ಬರ್ತಾಯಿದೆ. ಬಟ್ ನನಗಂತೂ ಇವತ್ತು ಬೆಳಗ್ಗೆನೇ ತುಂಬ ಖುಷಿಯಾಯಿತು. ಈ ಗದ್ದೆಯಲ್ಲಿ ಜೋಳ ಎಲ್ಲ ರೆಡಿ ಆಗಿದೆ, ಬರ್ತಾಯಿದೆ. ಬಟ್ ಅಲ್ಲಿ ಇನ್ನೊಂದು ಗದ್ದೆ ಇದೆಯಲ್ಲ, ಅದರಲ್ಲಿ ಇನ್ನೂ ಮೋಸ್ಟ್ಲಿ 1 ವಾರ ಆಗ್ಬೋದೇನೋ. ಆಲ್ಮೋಸ್ಟಾಗಿ ಅದು ಎಲ್ಲ ಒಂದೇ ಸಲ ಹಾಕಿದ್ದು ನೋಡಿ. ಬೆಳಿಗ್ಗೆ ಸೂರ್ಯ ಕೂಡ ಕಾಣಿಸ್ತಾ ಇದ್ದೇನೆ. ಇವಾಗ ಟೈಮ್ ಬಂದು 8 ಗಂಟೆ. ನನಗಂತೂ ನೋಡ್ಲಿಕ್ಕೆ ತುಂಬ ಖುಷಿ ಆಯಿತು. ಸೊ ಹಾಗೆ ಹತ್ರ ಹೋಗಿ ನೋಡಿಕೊಂಡು ಬರೋಣ ಅಂಥೇಳಿ ಬಂದೆ. ನೋಡಿ, ಇದರಲ್ಲಿ ಸ್ವಲ್ಪ ಇವಾಗ ಸ್ಟಾರ್ಟ್ ಆಗ್ತಾಯಿದೆ. ಇದು ಏನು ತೊಂದರೆ ಇಲ್ಲ. ಅಂದರೆ ನೋಡಿ, ಇದರಲ್ಲೂ ಕೂಡ ತುಂಬ ಚೆನ್ನಾಗಿ ಬರ್ತಿದೆ. ಇದು ಮೇಲೆಗಡೆ ಗದ್ದೆ, ಇದು ಫುಲ್ಲು ನಾನೊಬ್ಬಳೇ ಹಾಕಿದ ಗದ್ದೆ. ತುಂಬ ಚೆನ್ನಾಗಿ ಬಂದಿದೆ. ನೋಡಿದ್ರಾ ನಮ್ಮ ಗದ್ದೆ ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲರಿಗೂ. ಸೊ ಅದಕ್ಕೆ ಒಂದು ವಿಡಿಯೋ ಮಾಡ್ತಾ ಬರೋಣ ಅಂಥೇಳಿ ಬಂದೆ. ಹಾಗೆ ನೋಡಿದ್ರಾ ಹೇಗಿದೆ ನಮ್ಮ ಗದ್ದೆ ಅಂತೇಳಿ ಕಮೆಂಟ್ ಮಾಡಿ. ಬಟ್ ಹೇಳಿಲ್ವಾ, ಅದು ಪರ್ಫೆಕ್ಟಾಗಿ ಬಂದಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ನೋಡಲಿಕ್ಕೆ, ಮತ್ತು ಇನ್ನೂ ಚೆನ್ನಾಗಿ ಬರ್ತಾಯಿತ್ತು. ಎಲ್ಲ ಒಂದೇ ಲೆವೆಲ್ಗೆ ಬರಬೇಕಿತ್ತು. ಬಟ್ ಪರವಾಗಿಲ್ಲ, ಎಷ್ಟೋ ಆದಷ್ಟು ಬರ್ತಾಯಿದೆಯಲ್ವ, ಅಷ್ಟೇ ಸಾಕು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ನಮ್ಮ ಜೋಳದ ಗದ್ದೆ ಹೇಗಿದೆ ಅಂತೇಳಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ ವಾಚಿಂಗ್ ಫಾರ್ ದ ವಿಡಿಯೋ.